ಈಗಷ್ಟೇ ಬಿಗ್ ಬಾಸ್ ಸೀಸನ್ 11 ಕಂಪ್ಲೀಟ್ ಆಯಿತು. ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಯಿತು. ಸಿಕ್ಕಾಪಟ್ಟೆ ಮಜಾನ ಕೊಟ್ಟಂತಹ ಒಂದು ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 11. ಸೊ ಟಿ ಆರ್ ಪಿ ಕಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಸೀಸನಲ್ಲಿ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದಾಗ, ಅಥವಾ ಸ್ಟ್ರಾಂಗ್ ಅಂತ ಬಂದಾಗ, ಬೋಲ್ಡ್ ಅಂತ ಬಂದಾಗ, ಕ್ಯೂಟ್ ಕಪಲ್ ತ್ರಿವ್ಯಾ ಅಂತ ಬಂದಾಗ, ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಹೆಸರು ಮಾಡಿದಂತಹ ಸ್ಪರ್ಧಿಗಳು ಯಾರಪ್ಪ ಅಂತ ಹೇಳಿದ್ರೆ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್. ಸೊ ಈ ಇಬ್ಬರು ಕೂಡ ಬಿಗ್ ಬಾಸ್ ಮುಗಿದ ನಂತರ ಯಾವ ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಆದರೆ ಇವಾಗ ಮಜಾ ಟಾಕೀಸ್ ಅನ್ನೋ ಒಂದು ಶೋ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರ ಜೊತೆಗೆ ಗೆಳತಿ ಗೆಳೆಯ ಅಂತಲೇ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ನ ಹೊಂದಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಫ್ರೆಂಡ್ ಅಂದ್ಕೊಂಡೆ ಫಿನಾಲೆವರೆಗೂ ಬಂದಂತಹ ಒಂದು ಫ್ರೆಂಡ್ಶಿಪ್ ಯಾರಪ್ಪ ಅಂತ ಹೇಳಿದ್ರೆ ಮಂಜು ಹಾಗೆ ಗೌತಮಿ. ಸೊ ಒಟ್ಟಾರೆಯಾಗಿ ಮಜಾ ಟಾಕೀಸ್ಗೆ ಈ 4 ಜನ ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಸುಜನ್ ಲೋಕೇಶ್ ಅಂತೂ ಈ ತ್ರಿವ್ಯಾ ಜೋಡಿನ ಕಾಲು ಎಳೆದು ಸಿಕ್ಕಾಪಟ್ಟೆ ನಗಿಸ್ತಾ ಇದ್ದಾರೆ, ನಕ್ಕು ನಲಿಸ್ತಾ ಇದ್ದಾರೆ. ಹಾಗೆ ಇವ್ರು ಮಾಡಿರುವಂತಹ ಸಾಧನೆಗಳನ್ನ ಹೊಗಳಿ ಕೊಂಡಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಹೇಗಿತ್ತು ಮಜಾ ಟಾಕೀಸ್ ಈ ಒಂದು 2025ರ ಶೋ? ಫಸ್ಟ್ ಎಪಿಸೋಡಲ್ಲೇ ಇವರನ್ನ ಇನ್ವೈಟ್ ಮಾಡಿದ್ರು. ಸೊ ಹಾಗಾಗಿ ನೋಡ್ಕೊಂಬರೋಣ ಬನ್ನಿ ಯಾವ ಥರ ಇತ್ತು, ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು, ಯಾವ ರೀತಿ ಕಾಲು ಎಳೆದ್ರು ನಮ್ಮ ತ್ರಿವ್ಯ ಜೋಡಿನ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಥರ ಸೃಜನ್ ಲೋಕೇಶ್ ಅವರು ನಮ್ಮ ಸ್ಟ್ರಾಂಗ್ ತ್ರಿವ್ಯ ಜೋಡಿನ ಹೇಗೆ ಕಾಲು ಎಳೆದ್ರು ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಬಿಗ್ ಬಾಸ್ ಮುಗಿಸಿ ಬಂದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅಭಿನಂದನೆಗಳನ್ನ ಹೇಳ್ತಾರೆ. ತುಂಬ ಚೆನ್ನಾಗಿ ಆಡಿದ್ರಿ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು, ಸಖತ್ತಾಗಿ ದಬಾಕಿದ್ರಿ, ಈ ರೀತಿ ಎಲ್ಲ ಅವ್ರ ಭಾಷೆಯಲ್ಲೇ ಕಾಲೆಳೆಯೋ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಒಬ್ಬೊಬ್ಬರನ್ನೇ ಕೇಳ್ತಾರೆ ಯಾವ ಥರ ಇತ್ತು ಬಿಗ್ ಬಾಸಿಂದ ಆಚೆ ಬಂದಮೇಲೆ, ಹೇಗಿದೆ ಬಿಗ್ ಬಾಸ್ ಒಳಗಡೆ, ಹೇಗಿದೆ ಚೇಂಜಸ್ ಎಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಒಂದೊಂದೇ ಕಂಟೆಸ್ಟೆಂಟ್ ಅವರವರ ಒಪಿನಿಯನ್ನ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಮ್ಮ ಮಂಜಣ್ಣ ಅಂತೂ ಇಲ್ಲೂ ಗೆಳತಿನ ನಗ್ಸೋಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ರು. ಆದರೆ ಭವ್ಯ ಅಂತೂ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಬಿಗ್ ಬಾಸ್ ಅನ್ನೋದು. ಅಷ್ಟು ಚೆನ್ನಾಗಿ ಪಾಠವನ್ನು ಕಲ್ತ್ವಿ, ಎಲ್ಲದರಲ್ಲೂ ಸೂಪರಾಗಿತ್ತು. ಒಂದು ಹೊಸ ಸಪ್ರೇಟ್ ಫ್ಯಾನ್ ಬೇಸನ್ನೇ ಕ್ರಿಯೇಟ್ ಮಾಡಿ ಕೊಟ್ಟಂತಹದ್ದು ಬಿಗ್ ಬಾಸ್ ಅಂತ ಎಲ್ಲ ಹೊಗಳ್ತಾ ಇದ್ರು. ಅದಾದಮೇಲೆ ನಮ್ಮ ಸೃಜನ್ ಲೋಕೇಶ್ ಅವರು ಯಾವ ರೀತಿ ಕಾಲು ಎಳಿತಾ ಇದ್ರು ಅಂತ ಹೇಳಿದ್ರೆ, ಸೊ ಬೆಂಕಿಯಲ್ಲಿ ಅರಳಿದ ಹೂವು ನೀನು, ಚಿತೆಯಲ್ಲಿ ಅರಳಿದ ಹೂವು ಅಂತ ಹೇಳ್ಬಿಟ್ಟೆಲ್ಲ ಕಾಲು ಎಳಿತಾ ಇದ್ರು. ಸೊ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಗೀತಾ ಅನ್ನೋ ಸೀರಿಯಲಲ್ಲಿ ಈ ಭವ್ಯ ಗೌಡ ಅವರು ಒಂದು 4-5 ವರ್ಷ ಸಿಕ್ಕಾಪಟ್ಟೆ ಆ ಸೀರಿಯಲಲ್ಲಿ ಹೆಸರು ಮಾಡಿರ್ತಾರೆ. ತುಂಬ ಸರಿ ಆ ಸೀರಿಯಲ್ನಲ್ಲಿ ವಿಲನ್ ಇವ್ರನ್ನ ಸಾಯಿಸೋಕೆ ಪ್ರಯತ್ನ ಮಾಡಿರ್ತಾರೆ, ಹಾಗೆ ಕೂಡ ಇರ್ತಾರೆ ಸೀರಿಯಲಲ್ಲಿ. ಆದರೆ ಚಿತೆಯಲ್ಲಿ ಮಲ್ಕೊಂಡಿರುವಾಗ ಸಡನ್ನಾಗಿ ಎದ್ದು ಬರ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಸಿಕ್ಕಾಪಟ್ಟೆ ಕಾಲು ಎಳೆದಿದ್ರು ವೀಕ್ಷಕರಂತೂ. ಆ ರೇಂಜಿಗೆ ಫನ್ನಿಯಾಗಿತ್ತು ಅದೊಂದು ಸೀರಿಯಲ್ ಇನ್ಸಿಡೆಂಟು. ಅದನ್ನು ಇಲ್ಲಿ ಸೃಜನ್ ಲೋಕೇಶ್ ಅವರು ಈ ಒಂದು ಎಪಿಸೋಡಲ್ಲಿ ಮಜಾ ಟಾಕೀಸ್ ಎಪಿಸೋಡಲ್ಲಿ ತೊಗೊಂಡು ಬಂದು ಭವ್ಯ ಅವ್ರನ್ನ ಸಿಕ್ಕಾಪಟ್ಟೆ ಕಾಲು ಎಳೆದ್ರು. ಚಿತೆಯಲ್ಲಿ ಅರಳಿದ ಹೂವು ನೀನು, ಅಲ್ಲೇ ಆ ಸೀರಿಯಲಲ್ಲಿ ಸತ್ತೋಗಿದ್ರು ಎದ್ದು ಬಂದು ಸ್ಟ್ರಾಂಗ್ ಆಗಿ ಆಡಿರುವಂತಹ ವ್ಯಕ್ತಿ ನೀನು. ಸೊ ಬಿಗ್ ಬಾಸ್ ಮನೆಯಲ್ಲೂ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಆಡಿದೆ ಬಿಡು, ನಾವು ನೋಡಿದ್ದೀವಿ ಅನ್ನೋ ಲೆವೆಲ್ಗೆ ಸಿಕ್ಕಾಪಟ್ಟೆ ಕಾಲು ಎಳೆದು ಸಖತ್ತಾಗಿ ಮಜಾ ಮಾಡಿದ್ರು. ಅದಾದಮೇಲೆ ತ್ರಿವಿಕ್ರಮ್ ಅವ್ರನ್ನ ಕೇಳಿದ್ರು, ಹೆಂಗೆ ಅನಿಸ್ತಿದೆ ಗುರು, ಸಿಕ್ಕಾಪಟ್ಟೆ ಆಚೆ ಬಂದಮೇಲೆ ಫೀಲ್ ಸಖತ್ತಾಗಿ ಫ್ಯಾನ್ ಬೇಸ್ ಎಲ್ಲ ಬಂದಿದೆ, ಫಸ್ಟ್ ರನ್ನರ್ ಅಪ್ ಆಗಿ ಬೇರೆ ಆಗಿದೆಯಾ, 2.5 ಕೋಟಿ ಓಟ್ ಕೂಡ ಬಂದಿದೆ. ಸೊ ಹೆಂಗೆ ಅನಿಸ್ತಾ ಇದೆ ಈ ಫೀಲ್, ಈ ಒಂದು ಪ್ರೌಡ್ ಮೂಮೆಂಟ್ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಹೌದು, ಹೋಗುವಾಗ ಏನಾದರೂ ಮಾಡಿ ಗೆಲ್ಲಬೇಕು ಅನ್ನೋ ಛಲದಲ್ಲಿ ಹೋದೆ, ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡು ಹೋದೆ, ಬಟ್ ಪರವಾಗಿಲ್ಲ, ಹನುಮಂತು ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದು ಕೂಡ ಸಿಕ್ಕಾಪಟ್ಟೆ ಖುಷಿ ಇದೆ. ಅದಕ್ಕೆಲ್ಲ ಯಾರ್ಯಾರು ವೋಟ್ ಮಾಡಿದಾರೋ ಎಲ್ರಿಗೂ ತುಂಬ ಧನ್ಯವಾದಗಳು ಅಂತ ಹೇಳೋಕೆ ಬರ್ತಾ ಇದ್ರು. ಪಾಪ ಅಷ್ಟೊತ್ತಿಗೆ ಸೃಜನ್ ಲೋಕೇಶ್ ಅವರು ಸಿಕ್ಕಾಪಟ್ಟೆ ಕಾಲು ಎಳೆದು ಕೂರಿಸ್ಬಿಟ್ರು. ಅಯ್ಯೋ ಸಾಕು ಬಿಡೋ, ನೋಡಿದ್ದೀನಿ, ನಾನು ರನ್ನರ್ ಅಪ್ ಆಗಿದ್ದೀನಿ, ಯಾಕೆ ಅಲ್ಲಿಂದ ಇಲ್ಲೂ ಎಳಿತಾ ಇದೆಯಾ, ಗೊತ್ತು ಹೆಂಗಾಗ್ತಿದೆ ನಿನ್ನ ಮನಸ್ಸಲ್ಲಿ ಅಂತ ಹೇಳಿಬಿಟ್ಟು, ನಾನು ಅದೇ ಸ್ಟೇಜಿಂದನೇ ಆಚೆ ಬಂದಿರೋದು, ಅದೇ ಫೀಲ್ನ ಅನುಭವಿಸಿದ್ದೀನಿ. ಸೊ ಏನು ಯೋಚನೆ ಮಾಡಬೇಡ ಮಗ, ಇಬ್ಬರು ಸೇಮ್ ಫೀಲು ಅಂತ ಹೇಳಿಬಿಟ್ಟು ಕಾಲು ಎಳಿತಾ ಇದ್ರು. ಸೊ ಈ ರೀತಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಮೊದಲೇ ಸೃಜನ್ ಲೋಕೇಶ್ ಅವರು ಫೇಮಸ್ ಆಗಿರೋದೇ ಸ್ಪಾಂಟೇನಿಯಸ್ ಒಂದು ಆ ಸ್ಪೀಚ್ಗೆ ಅಂತ ಹೇಳ್ಬೋದು.
ಅಂದರೆ ಎಷ್ಟೇ ಒಂದು ಎಮೋಷ್ನಲ್ ಮೂಮೆಂಟ್ ಇರಲಿ ಅಥವಾ ಎಷ್ಟೇ ಒಂದು ಟ್ರ್ಯಾಜಿಡಿ ಮೂಮೆಂಟ್ ಇರಲಿ ಅಥವಾ ಫೀಲ್ ಮೂಮೆಂಟ್ ಇರಲಿ ಏನೇ ಇರಲಿ ಇಮಿಡಿಯೇಟಾಗಿ ಆ ತಕ್ಷಣವೇ ಅವರು ಆ ಒಂದು ಕಾಮಿಡಿ ಆ ಫನ್ನಿ ಮೂಮೆಂಟ್ಗೆ ಟರ್ನ್ ಮಾಡಿಬಿಡ್ತಾರೆ. ಎಂಥದೇ ಸಿಚುವೇಶನ್ ಇರಲಿ ಆ ಸೆನ್ಸ್ ಅನ್ನೋದು ಕಾಮಿಡಿ ಸೆನ್ಸ್ ಅನ್ನೋದು ಟಕ್ಕನಂಗೆ ಬಾಯಿಗೆ ಬಂದು ಅಲ್ಲೇ ಅವ್ರಿಗೆ ನಗಿಸುವಂಥ ಪ್ರಯತ್ನ ಮಾಡ್ತಾರೆ. ಹೌದು, ತ್ರಿವಿಕ್ರಮ್ ಎಷ್ಟೇ ಒಂದು ಸ್ಟ್ರಾಂಗ್ ಪ್ಲೇಯರ್ ಇರ್ಬೋದು, ಅವ್ರ ಒಳಗಡೆ ಒಂದು ಸ್ಪೋರ್ಟ್ಸ್‌ಮನ್‌ಶಿಪ್ ಕೂಡ ಇರ್ಬೋದು. ಯಾಕಂದರೆ ಅವ್ರು ಕ್ರಿಕೆಟ್ ಕೂಡ ಎಲ್ಲ ಆಡಿದ್ದಾರೆ. ಹಾಗಾಗಿ ಅವ್ರಿಗೆ ಸೋಲು ಗೆಲುವು ಅನ್ನೋದು ಸ್ವಲ್ಪ ಪಾಸಿಟಿವ್ ಆಗಿ ತೊಗೊಂಡಿರ್ಬೋದು. ಬಟ್ ಏನೇ ಇರಲಿ ರನ್ನರ್ ಅಪ್ ಆಗಿದ್ದಾರೆ. ಅವ್ರ ಮನಸ್ಸಲ್ಲೂ ಎಷ್ಟೊಂದು ಆಸೆ ಇರುತ್ತೆ, ನಾನು ಗೆಲ್ಲಬೇಕಾಗಿತ್ತು ಅಂತ ಹೇಳಿಬಿಟ್ಟು. ಸೊ ಅದನ್ನು ಅರ್ಥಕೊಂಡಂತಹ ಸೃಜನ್ ಅವರು ಸಿಕ್ಕಾಪಟ್ಟೆ ಕಾಲೆಳೆದು ಹಾಗೆ ಅವ್ರು ಬೇಜಾರಾಗದಿರೋ ಥರ ಅವ್ರನ್ನ ಅಲ್ಲೇ ಡೈವರ್ಟ್ ಮಾಡಿ ಕಾಮಿಡಿ ಒಂದು ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ತ್ರಿವ್ಯ ಜೋಡಿ ಹಾಗೂ ಗೆಳತಿ ಗೆಳೆಯ ಜೋಡಿ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ರು ಅಂತ ಹೇಳಿಬಿಟ್ಟು ಮಜಾ ಟಾಕೀಸಲ್ಲಿ. ಸೊ ಹಾಗಿದ್ರೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಪ್ರೂವೈಸೇಷನ್ಗೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.